जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 5 ಮೇ ಶ್ರೀ ಮಹಾರಾಜರವ್ರ ಪ್ರವಚನ, ಅಭಿಮಾನ ಬಿಟ್ಟು ಕರ್ತವ್ಯ ಕರ್ಮ ಮಾಡಬೇಕು. ಅಭಿಮಾನ ಬಿಟ್ಟು ಕರ್ತವ್ಯ ಕರ್ಮ ಮಾಡಬೇಕು. ಯಾವುದೇ ಒಂದು ಕರ್ಮ ಮಾಡುವಾಗ ಅದ್ರ ಹಿಂದೆ ಏನಪ್ಪ ಮಹಾರಾಜರು ಹೇಳ್ತಿದ್ದಾರೆ? ಕರ್ತವ್ಯ ಕರ್ಮ ಶಬ್ದಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆಳದಲ್ಲಿ ಇಳಿದು ಅದರಿಂದ ಆಚೆ ಬರಬೇಕು. ಮತ್ತೆ ಪುನಃ ಈ ಶಬ್ದದಲ್ಲಿ ಸಿಕ್ಕಾಕೊಳ್ಬಾರ್ದು. ಏನಕ್ಕೆ ಕೊಡ್ತಿದ್ದಾರೆ ಮಹಾರಾಜರು ನಮಗೆ? ಕರ್ತವ್ಯ ಕರ್ಮ. ಈ ಕರ್ಮಗಳನ್ನು ಅಂದರೆ ಪ್ರತಿಯೊಂದು ಆ್ಯಕ್ಷನ್, ನಾವು ಕ್ರಿಯೆಗಳನ್ನು ಏನು 24 ಗಂಟೆಗಳಲ್ಲಿ ಮಲ್ಕೊಳ್ಳೋದು ಒಂದು ಕ್ರಿಯೆ. ಏನನ್ನು ನಾವು ಮಾಡುತ್ತೇವೆಯೋ ಅದು ಕರ್ತವ್ಯದಿಂದ, ಅಂದರೆ ರೆಸ್ಪಾನ್ಸಿಬಿಲಿಟಿಯಿಂದ. ನನಗೆ ಕೊಟ್ಟಿರೋದು ಒಂದು ಡ್ಯೂಟಿ, ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಕರ್ತವ್ಯ ಬುದ್ಧಿಯಿಂದ ನಾವು ಕರ್ಮಗಳನ್ನು ಮಾಡಬೇಕು. ಹೀಗೆ ಅಭಿಮಾನವನ್ನು ಬಿಟ್ಟು, ಈ ದೇಹ ನಾನು, ಮನಸ್ಸು ಬುದ್ಧಿ ನಾನೇ, ನನ್ನ ಸ್ವೇಚ್ಛಾಚಾರದಿಂದ ಬದುಕ್ತಾ ಇರೋದನ್ನು ಅಭಿಮಾನವನ್ನು ಬಿಟ್ಟು ಸರ್ವತ್ರದಲ್ಲಿಯೂ ಇರೋ ವ್ಯಾಪಕನಾದ ಪರಮಾತ್ಮನೇ ಈ ಕರ್ತವ್ಯನ ನನಗೆ ಕೊಟ್ಟಿದ್ದಾನೆ. 21,600 ಉಸಿರುಗಳನ್ನು ಬಳಕೆ ಮಾಡಿಕೊಂಡು ಬೆಳಗ್ಗಿನಿಂದ ರಾತ್ರಿಯವರೆಗೂ ಏನೇನು ಘಟನೆ ಆಗುತ್ತದೆಯೋ, ಕರ್ಮಗಳನ್ನು ನಾನು ಮಾಡುತ್ತೇನೆಯೋ ಅದರ ಅಧಿಷ್ಠಾನವು ಪರಮಾತ್ಮನ ಇಚ್ಛಾ ಮಾತ್ರದಿಂದ ಆಗುತ್ತಾ ಇದೆ ಅಂತ ಕರ್ತವ್ಯ ಬುದ್ಧಿಯಿಂದ ಮಾಡಬೇಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಅದರ ಶ್ರವಣ ಮಾಡಿ, ಚಿಂತನೆ ಮಾಡಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಸರ್ವಥಾ ಪ್ರಯತ್ನವೂ ಇದೇ ನರಜನ್ಮದಲ್ಲಿ ಮಾಡಿಕೊಂಡು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ. ಏನು ಹೇಳ್ತಾರೆ? ನನಗೆ ತಿಳಿಯುವುದಿಲ್ಲ ಎಂದು ಅನಿಸುವುದು ಪರಮಾರ್ಥದ ಮೊದಲನೇ ಮೆಟ್ಲು ಆಗಿರುತ್ತದೆ. ಕೋಟ್ ಆ್ಯಂಡ್ ಕೋಟ್. ನಾವಿಲ್ಲಿ ಪರಮಾರ್ಥಕ್ಕೆ ಬರುವುದು ಏನಕ್ಕಪ್ಪ? ನನಗೆ ತಿಳಿತಾ ಇಲ್ಲ ಅನ್ನೋದು ಪರಮಾರ್ಥದ ಫಸ್ಟ್ ಸ್ಟೆಪ್ಪು, ಮೆಟ್ಟಲು. ಮೆಟ್ಲು ಗರ್ಭಗುಡಿದನ್ನು ನೋಡಬೇಕು ಅಂದರೆ ಫಸ್ಟ್ ಮೆಟ್ಲು ಹತ್ತವಾಗೇನು? ಅಪ್ಪ, ಗರ್ಭಗುಡಿದಲ್ಲಿ ಯಾವ ದೇವ್ರು ಕೂತಿದ್ದಾನೆ, ಅವನು ಹೆಂಗಿದ್ದಾನೆ, ಇದು ನನಗೆ ಗೊತ್ತಿಲ್ಲಪ್ಪ, ನಿನ್ನನ್ನು ನೋಡಲಿಕ್ಕೆ ನಾನು ಬರುತ್ತಾ ಇದ್ದೀನಿ ಎಂಬ ಭಾವನೆ ಪರಮಾರ್ಥದಲ್ಲೂ ಕೂಡ ಲಾಗುವಾಗತ್ತೆ. ಏನಪ್ಪ, ನನಗೇನು ಗೊತ್ತಿಲ್ಲ. ನನಗೆಲ್ಲ ಗೊತ್ತಿದ್ದೇ ಆಗಿದ್ರೆ ನಾನು ಅಲ್ಲಿ ಪ್ರಪಂಚದಲ್ಲೇ ಚೆಂದಾಗಿರ್ಬೋದಾಗಿತ್ತಲ್ವ, ನಾನು ಅಲ್ಲೇ ಪಾಸಾಗಿರ್ಬೋದಾಗಿತ್ತಲ್ವ. ನನಗೆಲ್ಲ ತಿಳಿದು ಬಿಟ್ಟಿದೆ ರೀ, ನನಗೆಲ್ಲ ಜ್ಞಾನ ಉಂಟು ರೀ ಅಂದ ಪರಮಾರ್ಥದಲ್ಲಿ ಬಂದು ನಾವು ಕ್ಲೇಮ್ ಮಾಡ್ತೀವಿ. ನಾವು ಅಭಿಮಾನದಿಂದ ನನಗೆ ಎಲ್ಲವೂ ತಿಳಿಯುತ್ತದೆ ಎಂಬ ಭಾವನೆಯಿಂದ ಜಗತ್ತಿನಲ್ಲಿ ವ್ಯವಹರಿಸುತ್ತೇವೆ. ನೀವೇನು ಹೇಳ್ಕೊಡ್ಬೇಕಾಗಿಲ್ಲ, ನಮಗೆ ಗೊತ್ತಾಗತ್ತೆ ಅನ್ನೋದು ಘಾತಕ. ಪರಮಾರ್ಥದ ಪ್ರಗತಿಯಲ್ಲಿ ಸ್ಟೆಪ್ ಇಡಕ್ಕಿಂತ ಮುಂಚೆನೇ ಬಿದ್ದೋಗ್ಬಿಡ್ತೀನಿ ನಾನು. ಮೊದಲನೇ ಮೆಟ್ಲು ಇಡಕ್ಕಿಂತ ಮುಂಚೆನೇ ಬಿದ್ದೋಗ್ಬಿಡ್ತೀನಿ. ಗುರುಗಳು ಹೇಳ್ತಿದ್ರು, ಸತ್ ಹೆಣದ ಥರ ಬದುಕ್ತಿರಲ್ಲಪ್ಪ ನೀವು. ನಿಮಗೆಲ್ಲ ಗೊತ್ತಿದ್ರೆ ಸತ್ ಹೆಣದ ಥರ ಯಾಕೆ ಬದುಕ್ತಾ ಇದ್ದೀರಾ? ಲವಲವಿಕೆ ಇಲ್ಲ, ಉತ್ಸಾಹ ಇಲ್ಲ, ಮುಖದ ಮೇಲೆ ಪ್ರಸನ್ನತೆ ಇಲ್ಲ. ನಾನು ಪರಮಾತ್ಮನ ಅಂಶ ಇದ್ದೀನಿ. ಮೊದಲನೇ ದಿವಸಕ್ಕೆ ಗುರು ಬಂದು ಹೇಳಿಬಿಟ್ಟ, ಅಪ್ಪ ನೀನು ಪ್ರಪಂಚದವನಲ್ಲ, ಈ ಜೀವಾತ್ಮ ಅಲ್ಲ, ಪರಮಾತ್ಮನ ಅಂಶ ಇದೆಯಾ, ಆನಂದ ಸ್ವರೂಪ ಇದ್ದೀಯ ಅಂದಮೇಲೆ ಸತ್ ಹೆಣದ ಥರ ಯಾಕೆ ಬದುಕ್ತಾ ಇದೆಯಾ? ಅವ್ರು ಏನಾದ್ರು ಒಂದು ಮಾತು ಹೇಳೋದು ಕೂಡಲೇ ಆಗಲೇ ಐಬ್ರೋಸ್ ರೇಸ್ ಆಗಿಬಿಡುತ್ತೆ. ಏನು ಹೇಳ್ತಿದ್ದಾರೆ? ನನಗೆ ಹೇಳ್ತಿದ್ದಾರಾ? ಮನಸ್ಸು ಬುದ್ಧಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದಮೇಲೆ ನನಗೆಲ್ಲ ತಿಳಿಯುತ್ತೆ, ಇವನು ಅದ್ರ ವಿರುದ್ಧ ಹೇಳ್ತಿದ್ದಾನಲ್ಲಪ್ಪ. ಮನಸ್ಸು ಎಷ್ಟು ಢೀಟ್, ಆ್ಯರೋಗೆಂಟ್ ಇರುತ್ತೆ ಅಂದರೆ ಅವನು ಗುರುನೂ ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ ಮನಸ್ಸು. ನಿಜವಾಗಿಯೂ ಪರಮಾರ್ಥಕ್ಕೆ ಅಭಿಮಾನದಂಥ ದೊಡ್ಡ ಶತ್ರು ಬೇರೆ ಇಲ್ಲ. ಅಭಿಮಾನವನ್ನು, ಬೆಳೆಯನ್ನು ನಾಶ ಮಾಡುವ ಕಳೆಯೆಂದು ವರ್ಣಿಸಿದರೂ ಕಡಿಮೆ. ಏಕೆಂದರೆ ಕಸವು ಬೆಳೆಯಿತೆಂದರೆ ಅದನ್ನು ಕಿತ್ತು ಹಾಕಲು ಬರುತ್ತದೆ. ಆದರೆ ಅಭಿಮಾನ ವಿಷಯವು ಹೀಗೆ ಇರುವುದಿಲ್ಲ. ಸೂಕ್ಷ್ಮ ಅಹಂಕಾರ ಏನಪ್ಪ ಅಂದರೆ, ನನಗೆಲ್ಲ ಗೊತ್ತು, ಫಸ್ಟು ನಾನು ಬಹಳ ಒಳ್ಳೆಯವಳು ಅಂದರೆ ಜಗತ್ತೆಲ್ಲ ಕೆಟ್ಟದಿದೆ, ನಾನು ಮಾತ್ರ ಒಳ್ಳೆಯವಳು. ಇದೇ ಅಭಿಮಾನ ನಮಗೆ. ನಾನು ಒಳ್ಳೆಯವಳಿದ್ದೀನಿ ರೀ, ಜಗತ್ತು ನನಗೆ ಮೋಸ ಮಾಡುತ್ತೆ, ಜಗತ್ತು ನನಗೆ ತೊಂದರೆ ಕೊಡುತ್ತೆ, ಜಗತ್ತು ನನಗೆ ನೋವು ಕೊಡುತ್ತೆ. ಪರಮಾರ್ಥದಲ್ಲಿ ಬಂದು ಗುರು ಮೊದಲು ಕೇಳ್ತಾನೆ, ಇಡೀ ಜಗತ್ತು ಎಲ್ಲಿದೆ ಫಸ್ಟ್ ಹೇಳು. ಎಲ್ಲಿದೆಯಪ್ಪ ಆ ಜಗತ್ತು? ಆ ಜಗತ್ತು ಕಲ್ಪನಾಯಿಂದ ನಿನ್ನ ಮನಸ್ಸಿನಲ್ಲಿ ಹುಟ್ಟುಕೊಂಡಿದೆ. ಕಣ್ಣು ಬಿಟ್ಟು ಕೂಡಲೇ ಜಗತ್ತು ಕಾಣಿಸುತ್ತೆ ನಿನಗೆ. ಆ ಕಣ್ಣು ನೀನು ಮುಚ್ಚಿದ್ರೆ ಜಗತ್ತು ಎಲ್ಲಿ ಹೋಯಿತು? ಜಗತ್ತು ಲಯ ಆಗೋಯ್ತು. ಅಂದರೆ ಅದು ಸತ್ಯನಾ? ಅಲ್ಲ, ಸುಳ್ಳು.
ಅಂದಮೇಲೆ ಆ ಅಸತ್ ವಸ್ತುನ ಎಷ್ಟು ನಂಬಿದ್ಯಾ ನೀನು? ಹೊರಗಡೆ ಆ ಭೂಮಿಯಲ್ಲಿ ಕಸ ಬೆಳೆದಿದ್ರೆ ಅದನ್ನು ತೆಗೆದು ಹಾಕಲಿಕ್ಕೆ ಕಣ್ಣು ಮುಂದೆ ಕಾಣಿಸುತ್ತೆ. ಆದರೆ ಇದು ಸೂಕ್ಷ್ಮವಾದ ಅವ್ಯಕ್ತವಾದ ಅಹಂಕಾರ. ಎಲ್ಲಿ ಕಾಣಿಸುತ್ತೆ ಇದು? ಈ ಅಭಿಮಾನ ನನ್ನಲ್ಲಿ ಇಲ್ಲೇ ಇಲ್ಲ ಅಂತ ಹೇಳ್ಕೊಳ್ಳೋನಿಗೆ ಅಭಿಮಾನ ಇರೋದು ಮೊದಲು. ಅದು ಕಣ್ಣಿಗೆ ಕಾಣದಿರದ ಯಾವಾಗ ಹಾಗೂ ಹೇಗೆ ತನ್ನ ಹೆಡೆಯನ್ನು ಎತ್ತುತ್ತದೆ ಎಂಬುದು ತಿಳಿಯುವುದಿಲ್ಲ. ಚಿತ್ತಶುದ್ಧಿಯ ಮಾರ್ಗದಲ್ಲಿ ಅಭಿಮಾನವೇ ಒಂದು ದೊಡ್ಡ ಬಂಡೆಗಳಿಗಿಂತೆ ಇರುತ್ತದೆ. ದೊಡ್ಡ ಬಂಡೆ ಅಂತೆ ಇರುತ್ತದೆ ಅಭಿಮಾನ. ಚಿತ್ತಶುದ್ಧಿಯ ನಮ್ಮ ಮಾರ್ಗದಲ್ಲಿ ಯಾರಾದರೂ ಅಡೆತಡೆ ಮಾಡ್ತಿದ್ದ ಅಂದರೆ ಹೊರಗಡೆ ಪಾರಮಾರ್ಥಿಕ ಸಾಧಕರಾಗಲಿ ನಮ್ಮ ಮನೆ ಮಂದಿಯವರಾಗಲಿ ಅಡೆತಡೆ ಮಾಡ್ತಿಲ್ಲ. ನಮ್ಮ ಅಭಿಮಾನ ಎಂಬುವ ಬಂಡೆನೇ ನಮಗೆ ಘಾತಕ. ಇಟ್ ಈಸ್ ಅನ್ ಆಬ್ಸ್ಟೆಕಲ್. ನಾವು ನಮ್ಮ ಕರ್ತವ್ಯದಿಂದ ಅದರ ಹಿಡಿತದಿಂದ ತಪ್ಪಿಸಿಕೊಳ್ಳುತ್ತೆ ಎಂದು ಹೇಳುವುದು ಹುಚ್ಚುತನವಾಗಿರುತ್ತದೆ. ಅದರ ಹಿಡಿತದಿಂದ ಬಿಡುಗಡೆ ಹೊಂದುವ ಒಂದೇ ಒಂದು ಮಾರ್ಗವೇನೆಂದರೆ ಸದ್ಗುರುಗಳಿಗೆ ಅನನ್ಯ ಭಾವದಿಂದ ಶರಣು ಹೋಗಬೇಕು. ಅಭಿಮಾನದ ಹಿಡಿತದಿಂದ ಬಿಡಿಸುವಂತೆ ಯಾವಾಗಲೂ ಅವರನ್ನು ಪ್ರಾರ್ಥಿಸುವುದಾಗಿರುತ್ತದೆ. ನಂದು ತಲೆ ಬುದ್ಧಿ ಉಪಯೋಗಿಸಿ ಅಭಿಮಾನದಿಂದ ನಾನು ಬಿಡುಗಡೆ ಹೊಂದುತ್ತೇನೆ ರೀ, ನನಗೇನು ಅಭಿಮಾನ ಇಲ್ಲ ಅಂದರೆ ಎಲ್ಲವೂ ಸರ್ವತಾ ಮಿಥ್ಯ, ಸುಳ್ಳು. ಅದನ್ನು ಬಿಡುಗಡೆ ಹೊಂದಿಸ್ಲಿಕ್ಕೆ ಅವನ ಹತ್ರ ಯಾರು ಸಮರ್ಥರಾಗಿದ್ದಾರೆ ಅವ್ರ ಹತ್ರ ಶರಣು ಹೋಗ್ಬೇಕು. ಯಾರವನು? ಸದ್ಗುರುನಾಥ. ಅನನ್ಯ ಭಾವದಿಂದ, ಅನ್ಯ ಇತಿ ಅನನ್ಯ. ಇನ್ಯಾರೂ ನನಗಿದರಿಂದ ಬಿಡುಗಡೆ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾಪಂಚಿಕ ಜನರಿಗೂ ಪಾರಮಾರ್ಥಿಕ ಸಾಧಕರು ಪಕ್ಕ ಅವ್ರಿಗೆ ಹೋಗಿ ಹೇಳಿಬಿಟ್ರೆ ಏನೂ ಉಪಯೋಗ ಇಲ್ಲ. ನಾನು ಒಂದಿಷ್ಟು ಜಪ ತಪ ಮಾಡ್ತೀನಿ ರೀ, ಒಂದಿಷ್ಟು 1000 ಗಟ್ಟಲೆ ಜಪ ಮಾಡಿದೆ, ಇದರಿಂದ ಅಭಿಮಾನ ನಷ್ಟ ಆಗತ್ತಾ? ಇಲ್ಲ. ಯಾರಿಗೆ ಮೊರೆ ಹೊಕ್ಕಬೇಕು ನಾವು? ಅವನಿಗೆ ಮೊರೆ ಹೊಕ್ಕದ್ದೇ ಆಗಿದ್ದರೆ ಮಾತ್ರ ಸದ್ಗುರುವಿಗೆ ಅವನು ನಮಗೆ ಇದರಿಂದ ಬಿಡುಗಡೆ ಮಾಡಿಸ್ಬೇಕಪ್ಪ ಅಂತ ಪ್ರಾರ್ಥನೆ ಮಾಡ್ಬೇಕು ನಾವು ಅವನ ಹತ್ರ. ಹೆಂಗೆ ಪ್ರಾರ್ಥನೆ ಮಾಡಬೇಕಪ್ಪ ಅಂದರೆ, ಕಾಮಕ್ರೋಧಾರಿಗಳ ಪೀಡ ಇನ್ನು ಆಗಗೋಡಬೇಡ, ಕಾಮಕ್ರೋಧಾರಿಗಳ ಪೀಡ ಇನ್ನು ಆಗಗೋಡಬೇಡ, ಇನ್ನು ಆಗಗೋಡಬೇಡ, ಇನ್ನು ಆಗಗೊಡಬೇಡ, ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹ ಮಾಯ. ನಿತ್ಯ ನಮ್ಮ ಪ್ರಾರ್ಥನೆಯಲ್ಲಿ ಮೊರೆ ಹೊಕ್ಕಿ ಪ್ರಾರ್ಥನೆ ಮಾಡಬೇಕಪ್ಪ. ಈ ಕಾಮಕ್ರೋಧಾರಿಗಳು ಅಭಿಮಾನದಿಂದ ನನಗೆ ಬಿಡುಗಡೆ ಹೊಂದಲಿಕ್ಕೆ ನನ್ನಲ್ಲಿ ಸಾಮರ್ಥ್ಯ ಇಲ್ಲಪ್ಪ, ನೀನು ಅದು ಯಾವಾಗ ಹೆಡೆ ಎತ್ತತ್ತೆ ಅನ್ನೋದು ನನಗೆ ಅರಿವಿರೋದಿಲ್ಲ, ನೀನೇ ಅದನ್ನು ದೂರ ಮಾಡಪ್ಪ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಿ ಮೊರೆ ಹೊಕ್ಕಬೇಕಂತೆ. ಚಿತ್ತಶುದ್ಧಿ ಆಯಿತೆಂದರೆ ಹೊಲವನ್ನು ಹದ ಮಾಡುವ ಪೂರ್ಣವಾಯಿತೆಂದು ಹೇಳಲು ಅಡ್ಡಿ ಇಲ್ಲ. ನಮ್ಮ ಚಿತ್ತಶುದ್ಧಿ ಆಯಿತು ಅಂದರೆ ಹೊಲ ಹದ ಆಗಿದೆ ಅಂತ ತಿಳ್ಕೋಬೇಕು. ಮುಂದಿನ ಪ್ರಶ್ನೆ ಏನೆಂದರೆ, ಉತ್ತಮ ಬೀಜಗಳ ಅವಶ್ಯಕತೆ ಇರುತ್ತದೆ. ಉತ್ತಮ ಬೀಜವು ಹೇಗೆ ಇರುತ್ತದೆ ಎಂದು ಒಂದು ವೇಳೆ ನಮಗೆ ತಿಳಿಲಿಕ್ಕಿಲ್ಲ. ನಾವೀಗ ಬೀಜ ಮಾರ್ಕೆಟಿಂದ ತಂದ್ವಿಯಪ್ಪ, 1 kg ಯಾವುದೋ ಒಂದು ಕಾಳು ತಂದ್ವಿ, ಅದು ಉತ್ತಮ ಬೀಜ ಅಂತ ನಮಗೆ ಹೆಂಗೆ ಗೊತ್ತಾಗತ್ತೆ? ನಮಗೆ ಗೊತ್ತಾಗೋದಿಲ್ಲ. ಒಳಗೆ ಕಿಡಿಕೆ ಬೀಜ ಇರಬೇಕು, ಹುಳಕ್ ಬೀಜ ಇರಬೇಕು, ಆ ಬೀಜ ಹಾಕಿದ್ರೆ ಅದು ಮೊಳಕೆನೇ ಒಡಿದೇ ಇರ್ಬೋದು. ಹೌ ವಿ ಕ್ಯಾನ್ ನೋ ದ್ಯಾಟ್? ವಿ ಕೆನಾಟ್ ನೋ ದ್ಯಾಟ್. ಆದರೆ ಉತ್ತಮ ಫಲ ಯಾವುದೆಂಬುದು ಮಾತ್ರ ನಮಗೆ ಸಹಜವಾಗಿ ತಿಳಿಯುತ್ತದೆ. ಒಂದು ಮರ ನೋಡಿದಾಗ, ಅದ್ರ ತುಂಬ ಫಲದಿಂದ ತುಂಬಿರುವ ಮರ ನೋಡಿದಾಗ, ಪಕ್ಕದೊಂದು ಮರ ಖಾಲಿ ಮರದಲ್ಲಿ ಒಂದು 10 ಕಾಯಿ ಬಿಟ್ಟಿದ್ರೆ ಇನ್ನೊಂದು ಮರದಲ್ಲಿ ಏನೂ ಬಿಟ್ಟಿಲ್ಲ ಅಂದರೆ ಉತ್ತಮವಾದ ಫಲ, ಉತ್ತಮ ಬೀಜ ಯಾವ್ದು ಇರಬಹುದು ಅಂತ ವಿ ಕ್ಯಾನ್ ಮೇಕ್ ಇಟ್ ಔಟ್ ಬೈ ಸೀಯಿಂಗ್ ದ ಗ್ರೋತ್ ಆಫ್ ದ ಟ್ರೀ. ನಾವು ಉತ್ತಮ ಮಧುರ ಫಲಗಳ ಬೀಜವನ್ನು ಬಿತ್ತಿರುತ್ತೇವೆ ಎಂದು ತಿಳಿಯೋಣ. ಲೆಟ್ ಅಸ್ ಅಸ್ಯೂಮ್. ತಿಳಿಯೋಣ ಅಂದರೆ ಅಸ್ಯೂಮ್, ನಾವು ಉತ್ತಮ ಬೀಜವನ್ನೇ ಹಾಕಿದ್ದೀವಿ. ಆದರೆ ಕೆಲವು ದಿನಗಳ ಕಳೆದ ಮೇಲೆ ಕಾಲಮರ್ಯಾದೆ ಅನುಸಾರ ಆ ಗಿಡವು ನಷ್ಟವಾಗಿ ಅದರಿಂದ ಫಲ ದೊರೆಯುವುದು ನಿಲ್ಲುತ್ತದೆ ಹಾಗೂ ಅದರಿಂದ ಮನಸ್ಸಿಗೆ ದುಃಖವಾಗುತ್ತದೆ ಎಂದು ಅನುಭವ ಬರುತ್ತದೆ. ಈ ಉದಾಹರಣೆಯಿಂದ ತಿಳಿಯುವುದು ಏನೆಂದರೆ, ಇಂದು ಮಧುರವೆನಿಸುವ ಫಲಗಳೇ ಮುಂದೆ ದುಃಖಕ್ಕೆ ಕಾರಣವಾಗಬಹುದು. ಆದ್ದರಿಂದ ಬೀಜ ಆರಿಸುವಾಗ ಯಾವ ಗಿಡಗಳು ಚಿರಂತನವಾಗಿ ಉಳಿಯುತ್ತದೆಯೋ ಹಾಗೂ ಅವುಗಳ ಫಲಗಳು ಅಕ್ಷಯ ಸುಖ ನೀಡಬಲ್ಲೆವೋ ಅಂಥ ಗಿಡಗಳೇ ಬೀಜಗಳನ್ನು ಆಯ್ಕೊಳ್ಳುವ ದಕ್ಷತೆ ವಹಿಸಬೇಕು. ಒಂದು ಮರದ ಉದಾಹರಣೆ ಯಾಕೆ ಕೊಡ್ತಿದ್ದಾರಪ್ಪ? ಪ್ರಪಂಚದಿಂದ
ಪರಮಾರ್ಥಕ್ಕೆ ಒಳಗೆ ಬರಬೇಕು. ಕಿಡಿಕೆ ಬೀಜಗಳು ಸಾಧಕರಲ್ಲೂ ಕಿಡಿಕೆ ಸಾಧಕರು ಅಂತ ಬೀಜಗಳು ಹಾಕಿದ್ದೆ ಆದರೆ ಒಂದು ದಿವಸ ಸತ್ಸಂಗಕ್ಕೆ ಬರ್ತಾರೆ, ಇನ್ನೊಂದು ದಿವಸ ಬರೋದಿಲ್ಲ. ಶ್ರವಣ ಮಾಡಿದ್ರೆ ಅಲ್ಲಿ ತಮ್ಮ ಪಾಡಿಗೆ ತಾವೇನೋ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. ಅಕ್ಷಯ ಸುಖದ ಬೀಜ ಅಂದರೆ ಚಿರಂತನ ಯಾವಾಗಲೂ ಆ ಮರದಿಂದ ಹಣ್ಣು ಬರ್ತಾನೆ ಇರಬೇಕಪ್ಪ. ಯಾವತ್ತೂ ಅದು ಕ್ಷಯ ಆಗಬಾರ್ದು, ವ್ಯಾನಿಷ್ ಆಗಬಾರ್ದು, ಎಕ್ಸಾಸ್ಟ್ ಆಗಬಾರ್ದು. ಈ ಒಂದು ನಾವು ಲೌಕಿಕ ಮರ ಹಾಕಿದ್ರೆ ಎಷ್ಟು ವರ್ಷ ಕೊಟ್ಟೇವು ಅದು ಹಣ್ಣು? ಒಂದು 10 ವರ್ಷ 20 ವರ್ಷ. ಆಮೇಲೆ ಆ ಗಿಡದ್ದು ಒಂದು ಮುದಿ ವಯಸ್ಸಾದ್ಮೇಲೆ ಅದು ಹೋಗುತ್ತೆ. ಅದ್ರ ಫಲ ಕೊಡೋದು ಒಂದು ಕ್ಷಮತೆ, ಫರ್ಟಿಲಿಟಿ ಕಡಿಮೆ ಆಗೋಗುತ್ತೆ. ಆದರೆ ಅಕ್ಷಯ ಸುಖ ಯಾರ ಹತ್ರ ಇದೆಯಪ್ಪ? ಯಾವ ಸುಖದಲ್ಲಿ ಕ್ಷಯ ಆಗೋದಿಲ್ವೋ ಅಂಥ ಆನಂದ, ಅಂಥ ಹಣ್ಣು ಯಾವುದು? ಸದ್ಗುರು ಹತ್ರ. ಸದ್ಗುರುವಿನಲ್ಲಿ ಒಂದಾದಾಗ ಆ ಬ್ರಹ್ಮಾನಂದದ ಸುಖ ಏನು ಅವನು ಆ ಹಣ್ಣನ್ನು ರುಚಿನೂ ಉಂಡಿರ್ತಾನೋ ಆ ರುಚಿನೇ ನಮಗೆ ಕೊಡಬೇಕು ಅಂತ ಬಂದಿರ್ತಾನೆ. ಹಾಗಾಗಿ ಅವನ ಹತ್ರ ಹೋದಾಗ ಅಂಥ ಬೀಜವೇ ಬಿತ್ತಪ್ಪ ನನ್ನ ಮನಸ್ಸಿನ ಭೂಮಿಯಲ್ಲಿ. ಆ ಕೃಷಿಗೊಳಿಸಿ ನನ್ನ ಮನಸ್ಸನ್ನು ಹದಗೊಳಿಸಪ್ಪ ನಿನ್ನ ಜ್ಞಾನದಿಂದ, ನಿನ್ನ ಬೋಧನೆಯಿಂದ, ನಿನ್ನ ಅಮೃತ ದೃಷ್ಟಿಯಿಂದ, ಕರುಣೆಯ ಆ ಮಳೆಯನ್ನು ಸುರಿಸಿ, ನನ್ನ ಕರುಣೆಯ ಮಳೆಯನ್ನು ಸುರಿಸಿ ನನ್ನನ್ನು ಉದ್ಧಾರ ಮಾಡಪ್ಪ. ಅದಕ್ಕೆ ನವವಿಧ ಭಕ್ತಿಯಲ್ಲಿ ಶ್ರವಣ ಭಕ್ತಿ ಬಹಳ ಮುಖ್ಯ. ಯಾಕೆಂದರೆ ಗುರು ಅಲ್ಲಿ ಕೂತಾಗ ಸದ್ಗುರುನಾಥ ಬೀಜವನ್ನು ಬಿತ್ತುತ್ತಾ ಇರ್ತಾನವನು. ಯಾವ ಭೂಮಿಯಲ್ಲಿ ಅದು ಉತ್ತಮವಾದ ಬೀಜನೇ ಬಿತ್ತುತ್ತಿರ್ತಾನವನು ಸದಾಕಾಲ. ಆದರೆ ಯಾವ ಭೂಮಿ ಯಾವ ಪ್ರಕಾರ ಹದಗೊಳ್ಳಿರುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಕಿ ಅದು ಎಂಥ ಫಲವನ್ನು ದೊರಕಿಸುತ್ತೆಪ್ಪ ಅಂತ. ನಮ್ಮ ಚಿತ್ತ ಮಾಲಿನ್ಯ ಆಗಿದ್ರೆ ಅವನು ಏನೇ ಬೀಜ ಹಾಕಿದ್ರು ಕಿಡಿಕೆ ಬೀಜ ಆಗೆಲ್ಲ ಹಾರೋಗ್ಬಿಡ್ತಾವು, ಇಲ್ಲ ಮೊಳಕೆನೇ ಹೊಡೆಯೋದಿಲ್ಲ. ಆ ಗಿಡ ಬಂದರೆ ಬೆಳೆಯೋದೇ ಇಲ್ಲ. ಪೋಷಣೆ ಏನು ನಾವು ಪೋಷಣೆ ಮಾಡಲಿಲ್ಲ ಅಂದರೆ ಅದಕ್ಕೆ ಜಪ ತಪ ಅನುಷ್ಠಾನಗಳನ್ನು ಕೊಟ್ಟಿರೋ ಸಾಧನೆ, ಗುರು ಕೊಟ್ಟಿರೋ ಸಾಧನೆ. ಅವನು ಸೇವೆ ಅಂದರೆ ಏನು? ಅವನು ಹೇಳಿದ್ದನ್ನು ಪಾಲನೆ ಮಾಡೋದು. ಅದು ಮಾಡಲಿಲ್ಲ ಅಂದರೆ ಆ ಗಿಡ ಒಣಗೋಗುತ್ತೆ. ಅದು ಪೋಷಣೆ ಮಾಡೋದು ಅಂದರೆ ಗೊಬ್ಬರ ಹಾಕೋದು, ನೀರು ಹಾಕೋದನ್ನು ಹೇಳಿದ್ದನ್ನು ಮಾಡುವುದು, ಅವನ ಆಜ್ಞೆಯಲ್ಲೇ ಇರುವುದು. ಅದು ಪೋಷಣೆ. ಗೊಬ್ಬರ, ಅದು ನೀರು, ಅದು ಸನ್ಲೈಟ್. ಅದಕ್ಕೆ ಇಲ್ಲ ನಾವು ಅದನ್ನು ಅರ್ಧಂಬರ್ಧ ಮಾಡಿದ್ರೆ ಏನಾಗುತ್ತೆ? ಅದು ಮತ್ತೆ ಜನ್ಮ ಜನ್ಮಾಂತರದಲ್ಲೂ ಅದು ಹೋಗುತ್ತೆ. ಅದು ಮುಂದೆ ಯಾವತ್ತೋ ಒಂದು ದಿವಸ ಫಲ ಕೊಡುತ್ತೆ. ಆದರೆ ಇದೇ ಜನ್ಮದಲ್ಲಿ ಫಲ ಬೇಕು ಅಂದರೆ ಇದೇ ಜನ್ಮದಲ್ಲಿ ಆ ಅಕ್ಷಯ ಸುಖದ ಫಲ, ಆ ಅಮೃತವನ್ನು ಉಣ್ಣಬೇಕು ಅಂದರೆ ಅವನನ್ನು ಬಿಟ್ಟು ಇನ್ನೊಂದು ವಿಷಯದ ಕಡೆಗೆ, ಇನ್ನೊಂದು ವ್ಯಕ್ತಿ ಕಡೆಗೆ, ಇನ್ನೊಂದು ವಿಚಾರದ ಕಡೆಗೆ ನನ್ನ ಮನಸ್ಸನ್ನು ಹೋಗಲಿಕ್ಕೆ ಅವಕಾಶ, ಪ್ರವೃತ್ತಿ ಕೊಡಬಾರದು. ಅದಕ್ಕೆ ಅವನು ಹಿಂದೆ ಮುಂದೆ ಸುತ್ತೊಡಿತಾ ಇರಬೇಕು. ಗುರುನಾಥನ ಶಬ್ದ, ಗುರುನಾಥನ ಮಾತು, ಗುರುನಾಥನ ಬೋಧ, ಗುರುನಾಥನ ನೋಟ, ಗುರುನಾಥನ ದೃಷ್ಟಿ, ಗುರುನಾಥನ ಏನು ಹೇಳಿದ್ನೋ, ಏನು ಮಾತಾಡ್ತಿದ್ನೋ ಅದೆಲ್ಲವೂ ಗುಯ್ಗುಟ್ತಾ ಇರಬೇಕು. ಈಗ ಆಕಾಶ ತತ್ವದಲ್ಲಿ ಅವನು ಹೊರತಾಗಿ ಇನ್ನೊಬ್ಬರು ಅಲ್ಲಿ ಇರಕೂಡ್ದು. ಅವಾಗ ಇದೇ ಜನ್ಮದಲ್ಲಿ ಉತ್ತಮವಾದ ಫಲವನ್ನು ಉಣ್ಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇ ಆದರೆ ಸರ್ವಥಾ ಅವನು ಕರುಣೆ ಧಾರೆಯನ್ನು ವರ್ಷ ಪರ್ಜನ್ಯ ಹೆಂಗೆ ಬೀಳುತ್ತೋ ಎಲ್ಲ ಕಡೆ ಹೆಂಗೆ ಸಮಾನವಾಗಿ ಬೀಳುತ್ತೋ ಅವನ ಕೃಪಾಧಾರೆಯೂ ಹಾಗೆ ಬೀಳುತ್ತದೆ. ಈ ಜಗತ್ತಿನಲ್ಲಿ ನಿರ್ಮಾಣವಾದ ಯಾವ ವಸ್ತುವು ಅಕ್ಷಯವಾಗಲಿ ಇರಲು ಶಕ್ಯ? ಯಾವುದೂ ಇಲ್ಲ ಎಂದು ಇದಕ್ಕೆ ಉತ್ತರ. ನೀವು ಏನೇ ತೊಗೊಂಬಂದ್ರಿ, ಯಾವುದೇ ಬೀಜ ಹಾಕ್ರಿ, 2 ದಿವಸಕ್ಕೆ ಹಣ್ಣು ಕೆಟ್ಟೋಯ್ತು, ತರಕಾರಿ ಕೆಟ್ಟೋಯ್ತು, ಹೂಗಳು ಬಾಡ್ ಹೋಯ್ತು, ಬತ್ತು ಹೋಯ್ತು, ಬಿಸಾಕಿದ್ವಿ, ಆ ಒಂದು ವಸ್ತು ಮುರಿದು ಹೋಯ್ತು, ಒಂದು ವ್ಯಕ್ತಿ ಕಣ್ಮುಂದಿದ್ದಾಗ ಹೊರಟೋದ, ಇದೆಲ್ಲ ಅಶಾಶ್ವತ. ಹಾಗಾಗಿ ಯಾವುದು ಅಕ್ಷಯ ಸುಖ ಕೊಡುವಂಥದ್ದು ಇದೆಯಾ? ಯಾವುದೂ ಇಲ್ಲ. ಆದ್ದರಿಂದ ವಿನಾಶ ಫಲದ ಆಸೆಯಿಂದ ಮಾಡಿದ ಯಾವುದೇ ಕಾರ್ಯವು ಸುಖದ ಕಡೆಗೆ ತೆಗೆದುಕೊಂಡು ಹೋಗುವಲಾರದೆ ಎಂದು ಹೇಳಬೇಕಾಗುತ್ತದೆ. ಆದ್ದರಿಂದ ಭಗವಂತನ ಹೊರತು ಬೇರೆ ಯಾವುದೇ ಫಲದ ಆಸೆಯನ್ನು ಇಡದೆ ಕರ್ತವ್ಯ ಕರ್ಮ ಮಾಡುತ್ತಾ ಇರುವುದೇ ಸುಖದ ಮಾರ್ಗವಿರುತ್ತದೆ. ಹಾಗೂ ಇದೇ ಉತ್ತಮ ಬೀಜ ಬಿತ್ತುವಿಕೆ ಆಗಿರುತ್ತದೆ. ಇದೇ ಉತ್ತಮ ಬೀಜ. ಏನು? ಭಗವಂತನ ಹೊರತಾಗಿ ಇನ್ನೊಂದು ವಸ್ತುವುದು ಬೀಜ ಹಾಕೋ ಹಂಗಿಲ್ಲ, ಇನ್ನೊಂದು ಫಲ ನಾವು ಉಣ್ಣೋ ಹಂಗಿಲ್ಲ. ಭಗವಂತನನ್ನು ಮನಪೂರ್ವಕ ಹೇ ದೇವ, ನಿನ್ನ ಭಕ್ತಿಯು ನಿನ್ನ ಹೊರತು ಬೇರೆ ಯಾವುದೇ ಫಲದ ಆಸೆಯಿಂದ ಆಗದಿರುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಬೇಕು. ಅಪ್ಪ ದೇವ, ನಿನ್ನ ಭಕ್ತಿ ಹೊರತಾಗಿ ನನಗೇನು ಬೇಡಪ್ಪ. ಆ ಭಕ್ತಿಯಲ್ಲೇ ಜ್ಞಾನ ಮತ್ತು ವೈರಾಗ್ಯ ಎಲ್ಲವೂ ಅಡಕವಾಗಿರುತ್ತೆ. ಫಸ್ಟ್ ಭಕ್ತಿ ಅಂತೂ ಉದಯ ಆಗಬೇಕಲ್ವ. ಭಕ್ತಿ ಅಂದರೆ ಏನು? ಭಂಜನಂ ಇತಿ ಭಕ್ತಿ. ನಾನು ಏನು ಇಲ್ಲವೋ ಅದನ್ನೆಲ್ಲವೂ ಮುರಿದು ಹಾಕಪ್ಪ, ನೀನಿದ್ದಿ ಅನ್ನೋದು ಇಲ್ಲಿ ತೋರಿಸಪ್ಪ, ನನಗೆ ಪ್ರಕಟ ಮಾಡಿಸಪ್ಪ ಅಂದರೆ ಆ ಸದ್ಗುರುನಾಥ ನಮಗೆ ಬಂದು ಅದನ್ನೇ ತೋರಿಸಿರ್ತಾನೆ. ಆ ಮಾರ್ಗದಲ್ಲೇ ಕರ್ಕೊಂಡು ಹೋಗ್ತಾನೆ. ಯಾವ ರೀತಿಯಲ್ಲಿ ಗಾಂಧಾರಿ ಇಡೀ ಜೀವನ ಧೃತರಾಷ್ಟ್ರನ ಸಲುವಾಗಿ ನನ್ನ ಗಂಡ ನೋಡೋದಿಲ್ಲ ಅಂದಮೇಲೆ ನಾನು ಈ ಜಗತ್ತು ನೋಡೋನು ಏನು ಮಾಡಬೇಕಪ್ಪ?
ಎಂಥ ಒಂದು ಪತಿವ್ರತ ಇದ್ಲು ಅಂದರೆ ನನ್ನ ಗಂಡ ನೋಡೋದಿಲ್ಲ ಈ ಜಗತ್ತನ್ನ, ನಾನು ಈ ಜಗತ್ತು ನೋಡೇನು ಮಾಡಲಿ. ಆ ರೀತಿಯಲ್ಲಿ ನಮ್ಮ ಮನಸ್ಸು ಬುದ್ಧಿಗೆ ಪಟ್ಟಿ ಕಟ್ಟಿಬಿಟ್ಟು ಈ ಈ ಚರ್ಮಚಕ್ಷು ಪಟ್ಟಿ ಕಟ್ಟೋದಲ್ಲ, ಮನಸ್ಸು ಬುದ್ಧಿಗೆ ಪಟ್ಟಿ ಕಟ್ಟಬೇಕು, ಕಣ್ಣು ಮುಚ್ಕೋಬೇಕಲ್ಲಿ. ಮನಸ್ಸು ಬುದ್ಧಿಗೆ ಪಟ್ಟಿ ಕಟ್ಟೋದು ಅಂದರೆ ಮನಸ್ಸು ಬುದ್ಧಿ ಎರಡು ಕುರುಡಾಗಬೇಕು. ಆ ಕುರುಡು ಕಣ್ಣುಗಳಿಂದ ಜಗತ್ತನ್ನು ಹೆಂಗೆ ನೋಡಬೇಕು? ನಾನು ಸದ್ಗುರುನಾಥ ಏನನ್ನ ತೋರಿಸ್ತಾನೋ ಅದನ್ನೇ ನೋಡಬೇಕು, ಅದನ್ನೇ ಕೇಳಿಸ್ಕೋಬೇಕು, ಅದನ್ನೇ ಉಣ್ಬೇಕು, ಅದನ್ನೇ ತಿನ್ನಬೇಕು, ಅದನ್ನೇ ಹೊದ್ಕೋಬೇಕು, ಅದನ್ನೇ ಮಲ್ಕೋಬೇಕು. ಆ ರೀತಿಯಲ್ಲಿ ಪಟ್ಟಿ ಕಟ್ಕೊಂಡು ಅವ್ನ ಕೈ ಹಿಡ್ಕೊಂಡು ಹಿಂಗೆ ಹೋಗ್ತಿರ್ತಾರೋ ಪಾಪ ಕುರುಡ್ರು. ನಾವು ಹಾಗೆ ನಮ್ಮ ಕೈಯನ್ನು ಅವನ ಕೈಯಲ್ಲಿ ಕೊಟ್ಟು ಎರಡು ಕಣ್ಣು ಮುಚ್ಕೊಂಡು ಈ ಮನಸ್ಸು ಬುದ್ಧಿ ತೋರಿಸಿದ್ರೆ ಮಾತ್ರ ಈ ಚರ್ಮಚಕ್ಷುವಿಂದ ನೋಡಲಿಕ್ಕೆ ಸಾಧ್ಯತೆ ಉಂಟು. ಆ ಮನಸ್ಸು ಬುದ್ಧಿಗೆ ಎರಡಕ್ಕೂ ತಾಳ ಹಾಕಿ ಕಣ್ಣಿಗೆ ಪಟ್ಟಿ ಕೊಟ್ಟು ಅದನ್ನು ಅವನ ಕೈಯಲ್ಲಿ ನಮ್ಮ ಕೈ ಕೊಟ್ಟುಬಿಟ್ರೆ ಅವನು ಏನನ್ನ ಮಾಡುತ್ತಾನೋ ನನ್ನ ಹಿತಕ್ಕಾಗಿ, ನನ್ನ ಒಳಿತಕ್ಕಾಗಿ, ನನ್ನ ಉದ್ಧಾರಕ್ಕಾಗಿ, ಅಂದರೆ ಈ ಜೀವಾತ್ಮನ ಉದ್ಧಾರಕ್ಕಾಗಿ. ದೇಹ ಭಾವದಿಂದ ದೇವತ್ವ ಭಾವ, ದೇಹ ಬುದ್ಧಿಯಿಂದ ಆತ್ಮಬುದ್ಧಿ. ನಾನು ಪರಮಾತ್ಮನ ಅಂಶವೇ ಇರುತ್ತೀನಿ, ಸಚ್ಚಿದಾನಂದ ಸ್ವರೂಪ ಭಗವಂತನವನು ಇರುತ್ತೀನಿ ಅಂತ ತೋರಿಸ್ತಾನೆ ಗುರುನಾಥ. ಯಾವಾಗ? ಮನಸ್ಸು ಬುದ್ಧಿಗೆ ಇಂದ್ರಿಯಗಳಿಗೆ ಪಟ್ಟಿ ಕೊಟ್ಟು ಇದ್ದಾಗ. ಈ ದೃಷ್ಟಿಯಿಂದ ನಾವು ಕೂಡ ಪ್ರಯತ್ನ ಮಾಡುವುದು ಅವಶ್ಯವಿರುತ್ತದೆ. ಬೆರಕೆಯಾದ ಉತ್ತಮ ಹಾಗೂ ಹುಳುಕು ಬೀಜಗಳನ್ನು ಮರದಲ್ಲಿ ಹಾಕಿ ಹುಳುಕು ಬೀಜಗಳನ್ನು ನಾವು ಬೇರ್ಪಡಿಸಿ ಉತ್ತಮ ಬೀಜಗಳನ್ನು ಪಡೆಯುವಂತೆ ಭಗವಂತನ ಭಕ್ತಿ ಮಾಡುತ್ತಾ ಭಗವತ್ ಪ್ರಾಪ್ತಿಯ ಹೊರತು ಬೇರೆ ಎಲ್ಲ ಇಚ್ಛೆಗಳನ್ನು ತೆಗೆದುಹಾಕುವ ಕ್ರಮವನ್ನೇ ಇಟ್ಟುಕೊಳ್ಳಬೇಕು. ನಾವು ಬೇರೆ ಪಡಿಸ್ತೀವಿ ಅದನ್ನು, ಇದು ಕೆಟ್ಟದಿದೆ ಬೀಜಗಳನ್ನ ತೆಗೆದು ಬಿಸಾಕ್ರಿ, ಇದು ಉಪಯೋಗಕ್ಕಿಲ್ಲ ಅಂದಾಗ, ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಇಚ್ಛಾ, ನಮ್ಮ ವಾಸನೆ, ನಮ್ಮ ದೋಷಗಳು, ಅವಗುಣಗಳನ್ನು ಉಚ್ಚಾಟನೆ ಹಾರಿಸಿ ಎಲ್ಲ ಕಿಡೆ ಬೀಜ ಅಂತ ತೆಗೆದುಹಾಕಿ ಕೇವಲ ಅಲ್ಲಿ ಭಗವಂತನ ಪ್ರಾಪ್ತಿಯ ಬೀಜಗಳನ್ನು, ಉತ್ತಮವಾದ ಬೀಜಗಳನ್ನು ಅಂದರೆ ಸದ್ವಾಸನೆನ, ಸದಿಚ್ಛಾನ ಬಿತ್ತಿದ್ದೇ ಅಂದರೆ ಕಾಲಾಂತರದಲ್ಲಿ ಭಗವಂತನಿಗಾಗಿಯೇ ಭಗವತ್ ಪ್ರಾಪ್ತಿ ಎಂಬ ದೃಢಭಾವನೆ ಬೆಳೆಯುತ್ತಾ ಹೋಗುತ್ತದೆ. ಹೆಂಗಾಗಬೇಕು? ನಾವು ಬೀಜ ಬಿತ್ತಿದ್ದು ಹೆಂಗಾಗಬೇಕು? ಭಗವಂತನ ಪ್ರಾಪ್ತಿಗೋಸ್ಕರ ನಾವು ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕು, ಅದೇ ಮಾರ್ಗದಲ್ಲಿ ಹೋಗಬೇಕು. ಆ ಗಿಡ ಮರ ಉತ್ತಮವಾದ ಬೀಜ ಹಾಕಿದರೆ ಅದು ಕವಲು ಒಡೆದು ಗಿಡ ಸಣ್ಣ ಸಸಿ ಇದ್ದಿದ್ದು ಪುಟಾಣಿ ಹರ್ಬ್ ಆಯಿತು, ಶ್ರಬ್ ಆಯಿತು, ದೊಡ್ಡ ಗಿಡ ಆಯಿತು, ಆಲದ ಮರದಂತೆ ದೊಡ್ಡ ವೃಕ್ಷ ಆಗಿ ಹೂವನ್ನು ಬಿಟ್ಟು ಹಲವಾರು ಜನಕ್ಕೆ ಅದು ಆಶ್ರಯ ಕೊಡುವಂತೆ. ಆ ಮರದ ಕೆಳಗಡೆ ಕೂತಾಗ ಜನರಿಗೆ ಏನೇನು ದೊರಕಿಸ್ಬೇಕು? ಹೂ ದೊರಕಿಸ್ಬೇಕು, ಪರಿಮಳ ದೊರಕಿಸ್ಬೇಕು, ಹಣ್ಣು ದೊರಕಿಸ್ಬೇಕು, ಹಸಿವಾಯಿತು ಅಂದರೆ ಮತ್ತೆ ಛಾಯಾ ಕೊಡಬೇಕು, ಶೇಡ್ ಕೊಡಬೇಕು. ಅಲ್ಲಿ ಬಂದು ಕೂತು ನೆರಳಿನಲ್ಲಿ ಆ ತಂಪಾದ ಗಾಳಿಯಲ್ಲಿ, ಪರಮಾತ್ಮನ ಭಕ್ತಿ ಪ್ರೇಮದ ಗಾಳಿಯಲ್ಲಿ ಆ ಸಂಪೂರ್ಣ ಗಿಡದಂತೆ ನಾವು ಆಗಿದ್ದೇ ಆದರೆ ಸಾವಿರಾರು ಜನಕ್ಕೆ, ಪಶು ಪಕ್ಷಿ ಮನುಷ್ಯರಿಗೆಲ್ಲ ಆಶ್ರಿತರಾಗಿ ಈ ದೇಹವನ್ನು ನಾವು ಏನು ಮಾಡ್ಕೋಬೇಕು? ಈ ದೇಹವನ್ನು ಮರದಂತೆ ನಾವು ಸಾರ್ಥಕ ಮಾಡ್ಕೋಬೇಕು. ನೋಡಿ, ಮರ ನಮಗೆ ಪ್ರಕೃತಿ ಪಾಠ ಕಲಿಸತ್ತೆ. ಮರ ನಮಗೆ ಛಾಯಾ ಕೊಡುತ್ತೆ, ಮತ್ತು ಅದರ ವುಡ್ಡಿಂದ ನಾವು ಮನೆ ಫರ್ನಿಚರ್ ಮಾಡ್ಕೋತೀವಿ, ಆಕ್ಸಿಜನ್ ಕೊಡುತ್ತೆ, ಮುಖ್ಯವಾಗಿ ಹಣ್ಣು ಹೂವು ಕೊಡುತ್ತೆ, ಪ್ರಾಣಿಗಳಿಗೆ ಆಸರೆ ಕೊಡುತ್ತೆ. ಇಷ್ಟೆಲ್ಲ ಕೊಟ್ಟಿದ್ದು ಮರು. ಆದರೆ ಏನು ನಮ್ಮಿಂದ ಅಪೇಕ್ಷೆ ಮಾಡೋದು, ನಾವು ಕಡಿದ್ರೂ ಏನು ಅನ್ನೋದಿಲ್ಲ, ಹೂ ಹಣ್ಣು ಕಿತ್ಕೊಂಡು ಹೋಗ್ತೀವಿ ಏನೂ ಅನ್ನೋದಿಲ್ಲ. ಇಷ್ಟೆಲ್ಲ ಪ್ರಕೃತಿ ನಮಗೆ ಪಾಠ ಕಲಿಸ್ತೀನಿ. ಹೆಂಗಾಗಪ್ಪ? ನೀ ಕೊಡುವಂತನೇ ಆಗು, ಇಸ್ಕೊಳ್ಳುವಂತೆ ಅಪೇಕ್ಷೆ ಇದ್ದು, ನಾನು ಉತ್ತಮ ಬೀಜ ಬಿತ್ತಿಬಿಟ್ಟಿದ್ದೀನಿ ರೀ, ನಾನು ಹಣ್ಣು ಮರಗಳೆಲ್ಲ ನೀವು ತಿನ್ಲಿಕ್ಕೆ ಬಂದಿದ್ದೀರ, ನಾನು ಯಾಕೆ ನಿಮಗೆ ಆಶ್ರಯ ಕೊಡಬೇಕು ಅನ್ನೋದು ಹೇಳುತ್ತಾ ಮರ ಯಾವತ್ತಾದರೂ? ಎಲ್ಲವೂ ಆ ಪರಮಾತ್ಮನ ಇಚ್ಛೆಯಿಂದ ಆ ಮರ ಬೆಳೆದಿರೋದು. ಹೂ ಹಣ್ಣು ಕೊಡ್ತಿರೋದು ಪರಮಾತ್ಮನ ಇಚ್ಛೆ, ಛಾಯಾ ಕೊಡ್ತಿರೋದು ಪರಮಾತ್ಮನ ಇಚ್ಛೆ. ಆ ರೀತಿಯಲ್ಲಿ ಈ ದೇಹವನ್ನು ನಾವು ಏನು ಮಾಡಬೇಕು? ಆತ್ಮಜ್ಯೋತಿಯಾಗಿ ಬೆಳಗಿ ಇಡೀ ಜಗತ್ತಿಗೆ ಬೆಳಕಿ ಕೊಡುವಂಥ ನಾವು ದಾರಿದೀಪ ಆಗಿ ಮಾದರಿಯಾಗಬೇಕು. ಇಂದಿನ ಬೋಧವಚನ: ನಿಜವಾದ ಸುಖವು ಉಳಿಯುವಂಥದ್ದಾಗಿರಬೇಕು, ಶಾಶ್ವತವಾಗಿ ಉಳಿಯುವಂಥದ್ದಾಗಿರಬೇಕು. ಏನು ಧ್ರುವ, ಮೀರಾಬಾಯಿ, ತುಕಾರಾಮ್ ಮಹಾರಾಜರು, ಪುರಂದರದಾಸರು ಪಡ್ಕೊಂಡ್ರೋ ಅಂಥ ಶಾಶ್ವತ ಸುಖವನ್ನು
ಪುರಂದರ ವಿಠಲ ಅಂತ ಏನು ಕರೀತಾರೋ ನಾವು ಅಂಕಿತದಲ್ಲಿ, ಅದನ್ನು ನಾವು ಪಡ್ಕೊಳ್ಳೋಂಥ ಶಾಶ್ವತ. ಇವತ್ತು ನೋಡಿ, ನಾವು ಪುರಂದರ ವಿಠಲ ಅಂತ ಪುರಂದರದಾಸರನ್ನ ಇವತ್ತು ಎಲ್ಲಿ ನೆನೆಸ್ತೀವಿ? ಅವ್ರ ಪ್ರತಿಯೊಂದು ಕೃತಿಯಲ್ಲೂ ಅವ್ರು ಜೀವಂತವಾಗಿದ್ದಾರೆ. ಮೀರಾಬಾಯಿ ತನ್ನ ಪದದಲ್ಲಿ ಜೀವಂತಿದ್ದಾಳೆ. ತುಕಾರಾಮರ ಅಭಂಗದಲ್ಲಿ ರಾಜಾರಾಮ್ ಮಹಾರಾಜರು, ವಿಠಾಬಾಯಿ, ಯಾವ ಸಂತರ ಆಗೋದು ರಾಮಕೃಷ್ಣ ಪರಮಹಂಸರು, ಅವರ ಕೃತಿಯಲ್ಲಿ ಅವರ ಕಾರ್ಯದಲ್ಲಿ ಇವತ್ತಿಗೂ ಅವರು ಜೀವಂತವಾಗಿದ್ದಾರೆ. ಆ ರೀತಿಯಲ್ಲಿ ಶಾಶ್ವತ ಸುಖವನ್ನು ಉಳಿಸ್ಕೊಳ್ಳೋಂತೆ ನಾವು ಪಡ್ಕೊಳ್ಬೇಕು. ಅದನ್ನು ನಾವು ನೀವು ಸೇರಿ ಎಲ್ಲರೂ ಪಡ್ಕೊಳ್ಳೋಣ. ಇದೇ ಜನ್ಮದಲ್ಲಿ ಗುರುಪಾದಕ್ಕೆ ಸೇರೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.